ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಂಡಿರುವ ಕನಸು ಈಗಾಗಲೇ ಹಳ್ಳಿಗಳ ಅಭಿವೃದ್ಧಿ ಅದರ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ. ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಪ್ರತಿ ಏನದಂದ್ರೆ ಗ್ರಾಮಗಳಲ್ಲಿ ಅಲ್ಲಲ್ಲಿ ಗ್ರಾಮ ಪಂಚಾಯತಿಗಳಿರ್ತಾವ. ಅದ್ರ ಬೀದರ್ನ ಮರ್ಕಲ್ ಗ್ರಾಮ ಪಂಚಾಯತಿ ಕೂಡ ಈಗಾಗಲೇ ಗ್ರಾಮ ಪಂಚಾಯತಿ ಇದೆ. ಅದರೆಲ್ಲ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತೇಳಿ ಖುದ್ದು ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಇರ್ತಾರೆ ಅವರೇ ಆರೋಪಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ ನಾವು ಮರ್ಕಲ್ ಗ್ರಾಮ ಪಂಚಾಯತ್ದಲ್ಲಿದ್ದೀವಿ. ಟೋಟಲಿ ಮರ್ಕಲ್ ಗ್ರಾಮ ಪಂಚಾಯತ್ ಬೀದರ್ ನಗರಕ್ಕೆ ಹೊಂದ್ಕೊಂಡದ. ನಗರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಿವೇಶನಗಳಿರ್ತಾವ. ಎನ್ ಎ ಮಾಡ್ತಾರ, ಭೂ ಪರಿವರ್ತನೆ ಮಾಡ್ತಾರ. ಅದ್ರಲ್ಲಿ ಸಾಕಷ್ಟು ಸುಮಾರು ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಚರ್ಚಿಸದೆ ಸುಮಾರು 10,000ಕ್ಕೂ ಅಧಿಕ ಡಿಜಿಟಲ್ ಖಾತೆಗಳನ್ನು ತೆಗೆದಿದ್ದಾರೆ. 16ನೇ ಹಣಕಾಸು ಇರ್ಬೋದು, 9/11 ಇರ್ಬೋದು, ಈ ರೀತಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಖುದ್ದು ಗ್ರಾಮ ಪಂಚಾಯತ್ ಸದಸ್ಯರು ಆರೋಪಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಗ್ರಾಮ ಪಂಚಾಯತ್ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋರ ಆ ಪಂಚಾಯತ್ ವ್ಯಾಪ್ತಿ ಬರೋಂಥ ಹಳ್ಳಿಗಳು ಅಭಿವೃದ್ಧಿ ಆಗ್ತವೆ. ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋ ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಇಂಥ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾದಂಥ ಹೊಣೆ ನಿಜಕ್ಕೂ ಗ್ರಾಮ ಪಂಚಾಯತಿಗಳಿಗಿರುತ್ತೆ. ಅದರ ಮರ್ಕಲ್ ಗ್ರಾಮ ಪಂಚಾಯತಿ ಪಿ ಡಿ ಒ ಇದ್ದಾರೆ. ಆ ಪಿ ಡಿ ಒ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥೇಳಿ ಗ್ರಾಮಸ್ಥರು ಹೇಳ್ತಾ ಇಲ್ಲ. ಜನರಿಂದ ಜನರಿಗೋಸ್ಕರ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿರ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ, ಅವರೇ ಖುದ್ದು ಎಲ್ಲೋ ಒಂದು ಕಡೆ ಆರೋಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ನಮ್ಮ ಗಮನಕ್ಕೆ ತರಲಾರ್ದೆ, ನಮ್ಮದು ಏನು ಹೇಳಿ ಕೇಳಲಾರ್ದೆ ಒಂದು ಸೈಡ್ ಆಡಳಿತ ನಡೆಸಿ ಅನ್ನೋದಂದ್ರೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ಸಾಕಷ್ಟು CA ಸೈಟ್ಗಳಿರ್ತಾವೆ. ಅಂದ್ರೆ ಒಂದು ಎನ್ ಎ ಆಗ್ತು, ಒಂದು ಭೂ ಪರಿವರ್ತನೆ ಆಯಿತು, ಅಲ್ಲಿ ಡೆವಲಪ್ಮೆಂಟ್ ಆದಾಗ CA ಸೈಟ್ ಅಂತ ಇರ್ತಾವೆ. CA ಸೈಟ್ ಸೇರಿದಂತೆ ಸಾಕಷ್ಟು ಇಲ್ಲಿಗಲ್ ಆಗಿನ ಡಿಜಿಟಲ್ ಖಾತೆಗಳನ್ನು ತೆಗೆದಿದ್ದಾರೆ ಪಿ ಡಿ ಅವರು ಅಂಥೇಳಿ ಅವರು ಸದಸ್ಯರು ಆರೋಪಿಸ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತ್ CO ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಜಿಲ್ಲಾಡಳಿತ ಹಿಂದೇಟು ಹಾಕ್ತಾ ಇದೆಯಾ ಎಂಬ ಚರ್ಚೆ ಏನಂದ್ರೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಈಗಾಗಲೇ ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ನಿಜಕ್ಕೂ ನಡೆದಿದೆ ಎನ್ನಲಾಗಿರುವ ಭ್ರಷ್ಟಾಚಾರದ ಕುರಿತು ಸಂಬಂಧಪಟ್ಟಂಥ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗ್ತಾರೆ. ಟೋಟಲಿ ಒಂದು ಪಂಚಾಯತಿಯಲ್ಲಿ ಈ ರೀತಿ ಹಿರಿಯ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡರ ಜಿಲ್ಲೆಯ 168 ಗ್ರಾಮ ಪಂಚಾಯತಿಗಳಿವೆ. ಇತರೆಡೆ ಅಧಿಕಾರಿಗಳೆಲ್ಲ ಒಂದು ಕಡೆ ಅಲರ್ಟ್ ಆಗಿ ಜನರ ಪರ ಕೆಲಸ ಮಾಡ್ತಾರ ಎಂಬುದು ಒತ್ತಾಯ ಅಭಿಪ್ರಾಯ ಜನರದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಂಡಿರುವ ಕನಸು ಈಗಾಗಲೇ ಹಳ್ಳಿಗಳ ಅಭಿವೃದ್ಧಿ ಅದರ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ. ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಪ್ರತಿ ಗ್ರಾಮಗಳಲ್ಲಿ ಅಲ್ಲಲ್ಲಿ ಗ್ರಾಮ ಪಂಚಾಯತಿಗಳಿರ್ತಾವ. ಅದ್ರ ಬೀದರ್ನ ಮರ್ಕಲ್ ಗ್ರಾಮ ಪಂಚಾಯತಿ ಕೂಡ ಈಗಾಗಲೇ ಗ್ರಾಮ ಪಂಚಾಯತಿ ಇದೆ. ಅದರೆಲ್ಲ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತೇಳಿ ಖುದ್ದು ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಇರ್ತಾರೆ ಅವರೇ ಆರೋಪಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಈಗಾಗಲೇ ನಾವು ಮರ್ಕಲ್ ಗ್ರಾಮ ಪಂಚಾಯತ್ದಲ್ಲಿದ್ದೀವಿ. ಟೋಟಲಿ ಮರ್ಕಲ್ ಗ್ರಾಮ ಪಂಚಾಯತ್ ಬೀದರ್ ನಗರಕ್ಕೆ ಹೊಂದ್ಕೊಂಡದ. ನಗರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಿವೇಶನಗಳಿರ್ತಾವೆ. ಎನ್ ಎ ಮಾಡ್ತಾರ, ಭೂ ಪರಿವರ್ತನೆ ಮಾಡ್ತಾರೆ. ಅದ್ರಲ್ಲಿ ಸಾಕಷ್ಟು ಸುಮಾರು ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಚರ್ಚಿಸದೆ ಸುಮಾರು 10,000ಕ್ಕೂ ಅಧಿಕ ಡಿಜಿಟಲ್ ಖಾತೆಗಳನ್ನು ತೆಗೆದಿದ್ದಾರೆ. 16ನೇ ಹಣಕಾಸು ಇರ್ಬೋದು, 9/11 ಇರ್ಬೋದು, ಈ ರೀತಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ ಅಂಥೇಳಿ ಖುದ್ದು ಗ್ರಾಮ ಪಂಚಾಯತ್ ಸದಸ್ಯರು ಆರೋಪಿಸ್ತಾ ಇದ್ದಾರೆ. ನೋಡ್ಬೋದು ನೀವು, ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಗ್ರಾಮ ಪಂಚಾಯತ್ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋರ ಆ ಪಂಚಾಯತ್ ವ್ಯಾಪ್ತಿ ಬರೋಂಥ ಹಳ್ಳಿಗಳು ಅಭಿವೃದ್ಧಿ ಆಗ್ತವೆ. ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋ ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಇಂಥ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾದಂಥ ಹೊಣೆ ನಿಜಕ್ಕೂ ಗ್ರಾಮ ಪಂಚಾಯತಿಗಳಿಗಿರುತ್ತೆ. ಅದರ ಮರ್ಕಲ್ ಗ್ರಾಮ ಪಂಚಾಯತಿ ಪಿ ಡಿ ಒ ಇದ್ದಾರೆ. ಆ ಪಿ ಡಿ ಒ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥೇಳಿ ಗ್ರಾಮಸ್ಥರು ಹೇಳ್ತಾ ಇಲ್ಲ. ಜನರಿಂದ ಜನರಿಗೋಸ್ಕರ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿರ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ, ಅವರೇ ಖುದ್ದು ಎಲ್ಲೋ ಒಂದು ಕಡೆ ಆರೋಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ನಮ್ಮ ಗಮನಕ್ಕೆ ತರಲಾರ್ದೆ, ನಮ್ಮದು ಏನು ಹೇಳಿ ಕೇಳಲಾರ್ದೆ ಒಂದು ಸೈಡ್ ಆಡಳಿತ ನಡೆಸಿ ಅನ್ನೋದಂದ್ರೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ಸಾಕಷ್ಟು CA ಸೈಟ್ಗಳಿರ್ತಾವೆ. ಅಂದ್ರೆ ಒಂದು ಎನ್ ಎ ಆಗ್ತು, ಒಂದು ಭೂ ಪರಿವರ್ತನೆ ಆಯಿತು, ಅಲ್ಲಿ ಡೆವಲಪ್ಮೆಂಟ್ ಆದಾಗ CA ಸೈಟ್ ಅಂತ ಇರ್ತಾವೆ. CA ಸೈಟ್ ಸೇರಿದಂತೆ ಸಾಕಷ್ಟು ಇಲ್ಲಿಗಲ್ ಆಗಿನ ಡಿಜಿಟಲ್ ಖಾತೆಗಳನ್ನು ತೆಗೆದಿದ್ದಾರೆ ಪಿ ಡಿ ಅವರು ಅಂಥೇಳಿ ಅವರು ಸದಸ್ಯರು ಆರೋಪಿಸ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತ್ CO ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕಿದ್ದರೂ ಕೂಡ ಎಲ್ಲೋ ಒಂದು ಕಡೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಜಿಲ್ಲಾಡಳಿತ ಹಿಂದೇಟು ಹಾಕ್ತಾ ಇದೆಯಾ ಎಂಬ ಚರ್ಚೆ ಏನಂದ್ರೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಈಗಾಗಲೇ ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ನಿಜಕ್ಕೂ ನಡೆದಿದೆ ಎನ್ನಲಾಗಿರುವ ಭ್ರಷ್ಟಾಚಾರದ ಕುರಿತು ಸಂಬಂಧಪಟ್ಟಂಥ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗ್ತಾರೆ. ಟೋಟಲಿ ಒಂದು ಪಂಚಾಯತಿಯಲ್ಲಿ ಈ ರೀತಿ ಹಿರಿಯ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡರ ಜಿಲ್ಲೆಯ 168 ಗ್ರಾಮ ಪಂಚಾಯತಿಗಳಿವೆ. ಇತರೆಡೆ ಅಧಿಕಾರಿಗಳೆಲ್ಲ ಒಂದು ಕಡೆ ಅಲರ್ಟ್ ಆಗಿ ಜನರ ಪರ ಕೆಲಸ ಮಾಡ್ತಾರ ಎಂಬುದು ಒತ್ತಾಯ ಅಭಿಪ್ರಾಯ ಜನರದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.
ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಂಡಿರುವ ಕನಸು ಈಗಾಗಲೇ ಹಳ್ಳಿಗಳ ಅಭಿವೃದ್ಧಿ ಅದರ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ. ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಪ್ರತಿ ಏನದಂದ್ರೆ ಗ್ರಾಮಗಳಲ್ಲಿ ಅಲ್ಲಲ್ಲಿ ಗ್ರಾಮ ಪಂಚಾಯತಿಗಳಿರ್ತಾವ. ಅದ್ರ ಬೀದರ್ನ ಮರ್ಕಲ್ ಗ್ರಾಮ ಪಂಚಾಯತಿ ಕೂಡ ಈಗಾಗಲೇ ಗ್ರಾಮ ಪಂಚಾಯತ್ ಇದೆ. ಅದ್ರ ಎಲ್ಲೋ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತೇಳಿ ಖುದ್ದು ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಇರ್ತಾರೆ ಅವರೇ ಆರೋಪಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಈಗಾಗಲೇ ನಾವು ಮರ್ಕಲ್ ಗ್ರಾಮ ಪಂಚಾಯತ್ದಲ್ಲಿದ್ದೀವಿ. ಟೋಟಲಿ ಮರ್ಕಲ್ ಗ್ರಾಮ ಪಂಚಾಯತ್ ಬೀದರ್ ನಗರಕ್ಕೆ ಹೊಂದ್ಕೊಂಡದ. ನಗರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಿವೇಶನಗಳಿರ್ತಾವ. ಏನು ಎನ್ ಎ ಮಾಡ್ತಾರ, ಏನು ಭೂ ಪರಿವರ್ತನೆ ಮಾಡ್ತಾರ, ಅದ್ರಲ್ಲಿ ಸಾಕಷ್ಟು ಸುಮಾರು ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಚರ್ಚಿಸದೆ ಸುಮಾರು 10,000ಕ್ಕೂ ಅಧಿಕ ಡಿಜಿಟಲ್ ಖಾತೆಗಳನ್ನು ತೆಗೆದಿದ್ದಾರೆ. 16ನೇ ಹಣಕಾಸು ಇರ್ಬೋದು, 911 ಇರ್ಬೋದು, ಈ ರೀತಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಖುದ್ದು ಗ್ರಾಮ ಪಂಚಾಯತ್ ಸದಸ್ಯರು ಆರೋಪಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಗ್ರಾಮ ಪಂಚಾಯತ್ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋರ ಆ ಪಂಚಾಯತ್ ವ್ಯಾಪ್ತಿ ಬರೋಂಥ ಹಳ್ಳಿಗಳು ಅಭಿವೃದ್ಧಿ ಆಗ್ತಾವ. ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋ ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಇಂಥ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾದಂಥ ಹೊಣೆ ನಿಜಕ್ಕೂ ಗ್ರಾಮ ಪಂಚಾಯತಿಗಳಿಗಿರುತ್ತೆ. ಅದರ ಮರ್ಕಲ್ ಗ್ರಾಮ ಪಂಚಾಯತಿ ಏನು ಪಿ ಡಿ ಒ ಇದ್ದಾರೆ, ಆ ಪಿ ಡಿ ಒ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥೇಳಿ ಏನು ಗ್ರಾಮಸ್ಥರು ಹೇಳ್ತಾ ಇಲ್ಲ. ಜನರಿಂದ ಜನರಿಗೋಸ್ಕರ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿರ್ತಾರೆ, ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ, ಅವರೇ ಖುದ್ದು ಎಲ್ಲೋ ಒಂದು ಕಡೆ ಗೊತ್ತಾ ಆರೋಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ನಮ್ಮ ಗಮನಕ್ಕೆ ತರಲಾರ್ದೆ, ನಮ್ಮದು ಏನು ಹೇಳಿ ಕೇಳಲಾರ್ದೆ ಒಂದು ಸೈಡ್ ಆಡಳಿತ ನಡೆಸಿ ಗೊತ್ತೇನದಂದ್ರೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ಸಾಕಷ್ಟು ಸಿ ಎ ಸೈಟ್ಗಳಿರ್ತಾವೆ. ಅಂದ್ರೆ ಒಂದು ಎನ್ ಎ ಆಗ್ತು, ಒಂದು ಭೂ ಪರಿವರ್ತನೆ ಆಯಿತು, ಅಲ್ಲಿ ಡೆವಲಪ್ಮೆಂಟ್ ಆದಾಗ ಸಿ ಎ ಸೈಟ್ ಅಂತ ಇರ್ತಾವೆ. ಸಿ ಎ ಸೈಟ್ ಸೇರಿದಂತೆ ಸಾಕಷ್ಟು ಇಲ್ಲಿಗಲ್ ಆಗಿನ ಡಿಜಿಟಲ್ ಖಾತೆಗಳನ್ನು ತೆಗೆದಿದ್ದಾರೆ ಆ ಪಿ ಡಿ ಅವರು ಅಂಥೇಳಿ ಅವರು ಸದಸ್ಯರು ಆರೋಪಿಸ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿ ಒ ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಜಿಲ್ಲಾಡಳಿತ ಹಿಂದೇಟು ಹಾಕ್ತಾ ಇದೆಯಾ ಎಂಬ ಚರ್ಚೆ ಏನಂದ್ರೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಈಗಾಗಲೇ ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ನಿಜಕ್ಕೂ ನಡೆದಿದೆ ಎನ್ನಲಾಗಿರುವ ಭ್ರಷ್ಟಾಚಾರದ ಕುರಿತು ಸಂಬಂಧಪಟ್ಟಂಥ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗ್ತಾರೆ. ಟೋಟಲಿ ಒಂದು ಪಂಚಾಯತಿಯಲ್ಲಿ ಈ ರೀತಿ ಹಿರಿಯ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡರ ಜಿಲ್ಲೆಯ 168 ಏನು ಗ್ರಾಮ ಪಂಚಾಯತಿಗಳಿವೆ. ಇತರೆಡೆ ಅಧಿಕಾರಿಗಳೆಲ್ಲ ಒಂದು ಕಡೆ ಅಲರ್ಟ್ ಆಗಿ ಜನರ ಪರ ಕೆಲಸ ಮಾಡ್ತಾರ ಎಂಬುದು ಒತ್ತಾಯ ಅಭಿಪ್ರಾಯ ಜನರದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಕಂಡಿರುವ ಕನಸು ಈಗಾಗಲೇ ಹಳ್ಳಿಗಳ ಅಭಿವೃದ್ಧಿ ಅದರ ದೇಶ ಅಭಿವೃದ್ಧಿ ಅಂತ ಹೇಳ್ತಾರೆ. ಹಳ್ಳಿಗಳ ಅಭಿವೃದ್ಧಿಗೋಸ್ಕರ ಪ್ರತಿ ಏನದಂದ್ರೆ ಗ್ರಾಮಗಳಲ್ಲಿ ಅಲ್ಲಲ್ಲಿ ಗ್ರಾಮ ಪಂಚಾಯತಿಗಳಿರ್ತಾವ. ಅದ್ರ ಬೀದರ್ನ ಮರ್ಕಲ್ ಗ್ರಾಮ ಪಂಚಾಯತಿ ಕೂಡ ಈಗಾಗಲೇ ಗ್ರಾಮ ಪಂಚಾಯತ್ ಇದೆ. ಅದರೆಲ್ಲ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಅಂತೇಳಿ ಖುದ್ದು ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಇರ್ತಾರೆ ಅವರೇ ಆರೋಪಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಈಗಾಗಲೇ ನಾವು ಮರ್ಕಲ್ ಗ್ರಾಮ ಪಂಚಾಯತ್ದಲ್ಲಿದ್ದೀವಿ. ಟೋಟಲಿ ಮರ್ಕಲ್ ಗ್ರಾಮ ಪಂಚಾಯತ್ ಬೀದರ್ ನಗರಕ್ಕೆ ಹೊಂದ್ಕೊಂಡದ. ನಗರದ ವ್ಯಾಪ್ತಿಯಲ್ಲಿ ಈಗಾಗಲೇ ನಿವೇಶನಗಳಿರ್ತಾವೆ. ಏನು ಎನ್ ಎ ಮಾಡ್ತಾರೆ, ಏನು ಭೂ ಪರಿವರ್ತನೆ ಮಾಡ್ತಾರೆ, ಅದ್ರಲ್ಲಿ ಸಾಕಷ್ಟು ಸುಮಾರು ಗ್ರಾಮ ಪಂಚಾಯತ್ ಸದಸ್ಯರೊಂದಿಗೆ ಚರ್ಚಿಸದೆ ಸುಮಾರು 10,000ಕ್ಕೂ ಅಧಿಕ ಡಿಜಿಟಲ್ ಖಾತೆಗಳನ್ನು ತೆಗೆದಿದ್ದಾರೆ. 16ನೇ ಹಣಕಾಸು ಇರ್ಬೋದು, 911 ಇರ್ಬೋದು, ಈ ರೀತಿ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ ಅಂಥೇಳಿ ಖುದ್ದು ಗ್ರಾಮ ಪಂಚಾಯತ್ ಸದಸ್ಯರು ಆರೋಪಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಗ್ರಾಮ ಪಂಚಾಯತಿಯಲ್ಲಿದ್ದೀವಿ. ಗ್ರಾಮ ಪಂಚಾಯತ್ ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡೋರ ಆ ಪಂಚಾಯತ್ ವ್ಯಾಪ್ತಿ ಬರೋಂಥ ಹಳ್ಳಿಗಳು ಅಭಿವೃದ್ಧಿ ಆಗ್ತಾವ. ಜನರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸೋ ಕುಡಿಯೋ ನೀರು ಇರ್ಬೋದು, ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಇಂಥ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಾದಂಥ ಹೊಣೆ ನಿಜಕ್ಕೂ ಗ್ರಾಮ ಪಂಚಾಯತಿಗಳಿಗಿರುತ್ತೆ. ಅದರ ಮರ್ಕಲ್ ಗ್ರಾಮ ಪಂಚಾಯತಿ ಏನು ಪಿ ಡಿ ಒ ಇದ್ದಾರೆ, ಆ ಪಿ ಡಿ ಒ ಸಾಕಷ್ಟು ಭ್ರಷ್ಟಾಚಾರ ಮಾಡಿದ್ದಾರೆ ಅಂಥೇಳಿ ಏನು ಗ್ರಾಮಸ್ಥರು ಹೇಳ್ತಾ ಇಲ್ಲ. ಜನರಿಂದ ಜನರಿಗೋಸ್ಕರ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿರ್ತಾರೆ, ಗ್ರಾಮ ಪಂಚಾಯತ್ ಸದಸ್ಯರು ಇರ್ತಾರೆ, ಅವರೇ ಖುದ್ದು ಎಲ್ಲೋ ಒಂದು ಕಡೆ ಗೊತ್ತಾ ಆರೋಪಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಟೋಟಲಿ ನಮ್ಮ ಗಮನಕ್ಕೆ ತರಲಾರ್ದೆ, ನಮ್ಮದು ಏನು ಹೇಳಿ ಕೇಳಲಾರ್ದೆ ಒಂದು ಸೈಡ್ ಆಡಳಿತ ನಡೆಸಿ ಗೊತ್ತೇನದಂದ್ರೆ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ದಾರೆ. ಸಾಕಷ್ಟು ಸಿ ಎ ಸೈಟ್ಗಳಿರ್ತಾವೆ. ಅಂದ್ರೆ ಒಂದು ಎನ್ ಎ ಆಗ್ತು, ಒಂದು ಭೂ ಪರಿವರ್ತನೆ ಆಯಿತು, ಅಲ್ಲಿ ಡೆವಲಪ್ಮೆಂಟ್ ಆದಾಗ ಸಿ ಎ ಸೈಟ್ ಅಂತ ಇರ್ತಾವೆ. ಸಿ ಎ ಸೈಟ್ ಸೇರಿದಂತೆ ಸಾಕಷ್ಟು ಇಲ್ಲಿಗಲ್ ಆಗಿನ ಡಿಜಿಟಲ್ ಖಾತೆಗಳನ್ನು ತೆಗೆದಿದ್ದಾರೆ ಆ ಪಿ ಡಿ ಅವರು ಅಂಥೇಳಿ ಅವರು ಸದಸ್ಯರು ಆರೋಪಿಸ್ತಾ ಇದ್ದಾರೆ. ಈಗಾಗಲೇ ಜಿಲ್ಲಾ ಪಂಚಾಯತ್ ಸಿ ಒ ಸೇರಿದಂತೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ಜಿಲ್ಲಾಡಳಿತ ಹಿಂದೇಟು ಹಾಕ್ತಾ ಇದೆಯಾ ಎಂಬ ಚರ್ಚೆ ಏನಂದ್ರೆ ಇವತ್ತು ಸಾಕಷ್ಟು ಪ್ರಮಾಣದಲ್ಲಿ ನಡೀತಾ ಇದೆ ಅಂತ ಹೇಳ್ಬೋದು. ಈಗಲಾದರೂ ಈಗಾಗಲೇ ಮರ್ಕಲ್ ಗ್ರಾಮ ಪಂಚಾಯತಿಯಲ್ಲಿ ನಿಜಕ್ಕೂ ನಡೆದಿದೆ ಎನ್ನಲಾಗಿರುವ ಭ್ರಷ್ಟಾಚಾರದ ಕುರಿತು ಸಂಬಂಧಪಟ್ಟಂಥ ಅಧಿಕಾರಿಗಳು ಕಠಿಣ ಕ್ರಮಕ್ಕೆ ಮುಂದಾಗ್ತಾರೆ. ಟೋಟಲಿ ಒಂದು ಪಂಚಾಯತಿಯಲ್ಲಿ ಈ ರೀತಿ ಹಿರಿಯ ಅಧಿಕಾರಿಗಳು ಕಠಿಣ ಕ್ರಮ ಕೈಗೊಂಡರ ಜಿಲ್ಲೆಯ 168 ಏನು ಗ್ರಾಮ ಪಂಚಾಯತಿಗಳಿವೆ. ಇತರೆಡೆ ಅಧಿಕಾರಿಗಳೆಲ್ಲ ಒಂದು ಕಡೆ ಅಲರ್ಟ್ ಆಗಿ ಜನರ ಪರ ಕೆಲಸ ಮಾಡ್ತಾರ ಎಂಬುದು ಒತ್ತಾಯ ಅಭಿಪ್ರಾಯ ಜನರದಾಗ್ಯದ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.